ಶುಭೋದಯ, ನಮಸ್ಕಾರ. ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿ. ನಿಮ್ಮ ಉದ್ಯಮದಲ್ಲಿ ಯಶಸ್ಸು ಸಿಗುತ್ತದೆ. ಮೇಷರಾಶಿಯವರಿಗೆ ಹೊಸ ಯೋಚನೆಗಳಿಗೆ ಶುರುವಾಗಲು ಉತ್ತಮ ದಿನ. ಆರೋಗ್ಯದ ಕಡೆಗೆ ಸ್ವಲ್ಪ ಕಾಳಜಿ ವಹಿಸಿ. ವೃಷಭ ರಾಶಿಯವರಿಗೆ ವೈಯಕ್ತಿಕ ಸಂಬಂಧಗಳಲ್ಲಿ ಸಿಹಿ ಕ್ಷಣಗಳು ಎದುರಾಗುತ್ತವೆ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗರೂಕರಾಗಿರಿ. ಬುದ್ಧಿವಂತಿಕೆಯಿಂದ ನಿರ್ಧಾರ ತೆಗೆದುಕೊಳ್ಳಿ. ಮುಂದಿನ ರಾಶಿ ಮಿಥುನ ರಾಶಿಯವರಿಗೆ ಕಾರ್ಯದಲ್ಲಿ ಸ್ವಲ್ಪ ಒತ್ತಡ ಇದೆ. ಧೈರ್ಯ ಮತ್ತು ಸಹನೆಯಿಂದ ಮುನ್ನಡೆಸಿ. ಹೊಸ ಸ್ನೇಹಗಳು ನಿಮಗೆ ಹಿಂದೂಡಿ ಬರುತ್ತವೆ. ಕರ್ಕ ರಾಶಿಯವರಿಗೆ ಆರ್ಥಿಕ ಲಾಭದ ಸಾಧ್ಯತೆ ಇದೆ. ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತದೆ. ಆರೋಗ್ಯದಲ್ಲಿ ಸಣ್ಣ ಅಸ್ವಸ್ಥತೆ ಕಂಡು ಬಂದರೆ ವಿಶ್ರಾಂತಿ ಮಾಡಿ. ಸಿಂಹರಾಶಿಯವರಿಗೆ ನಿಮ್ಮ ಪ್ರತಿಭೆ ಹೊರಹಾಕಲು ಅವಕಾಶ ಸಿಗುತ್ತದೆ. ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಗಮನ ಸೆಳೆಯುತ್ತೀರಿ. ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಕನ್ಯಾ ರಾಶಿ. ಹೊಸ ಶಿಕ್ಷಣ ಅಥವಾ ತರಬೇತಿಗೆ ಆರಂಭಿಸಲು ಸೂಕ್ತ ದಿನ. ಸಂಬಂಧಗಳಲ್ಲಿ ಕಮ್ಮಿ ತಪ್ಪಿಸುವ ಪ್ರಯತ್ನ ಮಾಡಿ. ಹಣಕಾಸು ನಿಯಂತ್ರಣಕ್ಕೆ ಗಮನ ಇಡಿ. ತುಲಾ ರಾಶಿ. ನಿಮ್ಮ ಸಂವೇದನಾಶೀಲತೆ ಉನ್ನತವಾಗುತ್ತದೆ. ಕೆಲಸದಲ್ಲಿ ಸಹೋದ್ಯೋಗಿಗಳಿಂದ ಬೆಂಬಲ ಸಿಗಬಹುದು. ಆದಾಯದ ಹೊಸ ಮೂಲಗಳ ಕುರಿತು ಯೋಚನೆ ನಡೆಸಿ. ವೃಶ್ಚಿಕ ರಾಶಿ. ಆತ್ಮವಿಶ್ವಾಸದಿಂದ ಕಾರ್ಯಗಳನ್ನು ನಿರ್ವಹಿಸಿ. ಆರೋಗ್ಯದ ಕಡೆಗೆ ಗಮನ ಕೊಡಿ. ಹಣಕಾಸು ಸಂಬಂಧಿತ ತೀರ್ಮಾನಗಳಲ್ಲಿ ಜಾಗೃತಿ ಅಗತ್ಯ. ಧನುರಾಶಿ. ಯಾತ್ರೆ ಮತ್ತು ಪ್ರವಾಸಕ್ಕೆ ಅನುಕೂಲಕರ ದಿನಗಳು. ವೈಯಕ್ತಿಕ ಮತ್ತು ವೃತ್ತಿ ಜೀವನದಲ್ಲಿ ಸಮತೋಲನ ಕಾಪಾಡಿಕೊಳ್ಳಿ. ಹಿತೈಷಿಗಳಿಂದ ನೆರವು ಸಿಗುತ್ತದೆ. ಮಕರ ರಾಶಿ. ಉದ್ಯೋಗದಲ್ಲಿ ಹೊಸ ಪ್ರಗತಿ ಸಂಭವಿಸಬಹುದು. ಕುಟುಂಬದವರೊಂದಿಗೆ ಸಮಯ ಕಳೆಯುತ್ತೀರಿ. ಆರ್ಥಿಕ ಉಳಿತಾಯದ ಬಗ್ಗೆ ಯೋಚಿಸಿ. ಕುಂಭರಾಶಿ. ಹೊಸ ಐಡಿಯಾಗಳನ್ನು ಅನುಷ್ಠಾನಕ್ಕೆ ತರುವುದು ಸದುಪಯೋಗ. ಸ್ನೇಹಿತರಿಂದ ಸಹಾಯ ಲಭ್ಯ. ಆರೋಗ್ಯದಲ್ಲಿ ಲಘು ಸಮಸ್ಯೆಗಳು ಬರುತ್ತವೆ. ಕೊನೆಯದಾಗಿ ಮೀನರಾಶಿಯವರಿಗೆ ಮನಸ್ಸು ಶಾಂತವಾಗಿರಲು ಧ್ಯಾನ ಮತ್ತು ವಿಶ್ರಾಂತಿ ಅಗತ್ಯ. ಹಣಕಾಸಿನೊಂದಿಗೆ ಸದುಪಯೋಗದ ಅವಕಾಶಗಳು ಬರುತ್ತವೆ. ಸಂಬಂಧಗಳಲ್ಲಿ ಹೊಂದಾಣಿಕೆ ಹೆಚ್ಚಿಸಲು ಪ್ರಯತ್ನ ನಡೆಸಿ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.